students to the third session of auditing BBA 6th semester. In this class, we will be learning about objectives of auditing. The original objective of an audit was principally to see whether the people who are employed for bookkeeping or accounting purposes have accounted properly for the receipts and payments of the cash. ಆಡಿಟಿಂಗ್ನ ಮೂಲ ಉದ್ದೇಶ ಏನಾಗಿತ್ತು ಮೊದಲು ಅಂತ ಹೇಳಿದ್ರೆ, ಕೆಲಸಕ್ಕೆ ನೇಮಿಸಿಕೊಂಡಿರುವಂತಹ ಅಕೌಂಟೆಂಟ್ಸ್ಗಳು ಅವರಿಗೆ ಕೊಟ್ಟ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿದಾರೋ ಇಲ್ವೋ, ಬಂದಂತಹ ಮೊತ್ತ ಮತ್ತು ಪೇಮೆಂಟ್ ಮಾಡಿದಂತಹ ಮೊತ್ತವನ್ನು ಸರಿಯಾಗಿ ದಾಖಲಿಸಿದ್ದಾರೋ ಇಲ್ಲವೋ ಅನ್ನುವುದೇ ಆಗಿತ್ತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, with the changes in the complexities in the business, with the changes in the nature of the business, the size of the business, changing legal regulations, the technology in the business have necessitated the change in the objectives of the audit. ಆದಂತಹ ಚೇಂಜಸ್ಗಳಿಂದಾಗಿ ಬಿಸ್ನೆಸ್ಗಳಲ್ಲಿ, ಬಿಸ್ನೆಸ್ನ ನೇಚರ್ನಲ್ಲಿ, ಬಿಸ್ನೆಸ್ನ ನಿರ್ವಹಣೆಯಲ್ಲಿ ಆದಂತಹ ಚೇಂಜಸ್ಗಳಿಂದಾಗಿ ಆಡಿಟಿಂಗ್ನ ಆಬ್ಜೆಕ್ಟಿವ್ಸ್ ಕೂಡ ಚೇಂಜ್ ಆಗ್ತಾ ಇದೆ. So now the main objective of the audit is to see that whether the balance sheet and the profit and loss account are properly drawn up. So ಇವತ್ತಿನ ದಿನದಲ್ಲಿ ಡ್ರಾ ಮಾಡಿದಂತಹ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸರಿಯಾಗಿ ಮಾಡಲ್ಪಟ್ಟಿದೆಯೋ ಇಲ್ವೋ ಅನ್ನೋದನ್ನು ವೆರಿಫೈ ಮಾಡೋದೇ ಒಂದು ಬಹಳ ಪ್ರಮುಖ ಉದ್ದೇಶ ಆಗಿರ್ತದೆ. ಅಲ್ಲದೆ ವೆದರ್ ದ P&L account and the balance sheet reflect the true and fair view of the position of the business. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವೇನು ಮಾಡಿದ್ದೇವೆ ಅದರ ರಿಸಲ್ಟ್ ಏನಿದೆ, ಪ್ರಾಫಿಟ್ ಅಥವಾ ಲಾಸ್, ಸರಿಯಾದ ಪ್ರಾಫಿಟ್ ಅಥವಾ ಲಾಸನ್ನೇ ತೋರಿಸ್ತಾ ಇದೆಯಾ, ಮತ್ತು ಬ್ಯಾಲೆನ್ಸ್ ಶೀಟ್ ನಮ್ಮ ಬಿಸ್ನೆಸ್ನ ಹಣಕಾಸಿನ ಪರಿಸ್ಥಿತಿಯನ್ನು ಸರಿಯಾಗಿ ರಿಫ್ಲೆಕ್ಟ್ ಮಾಡ್ತಾ ಇದೆಯಾ ಅಂತ ನೋಡುವಂತಹದ್ದೇ ಆಡಿಟಿಂಗ್ನ ಮೂಲ ಉದ್ದೇಶ ಇವತ್ತಿನ ದಿನಕ್ಕೆ ಆಗಿರುತ್ತದೆ. ಸೊ ಅಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಅನ್ನ ನಾವು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಬೋದು. ವಿ ಕ್ಯಾನ್ ಡಿವೈಡ್ ಇಟ್ ಇಂಟು 3 categories: the primary objective, the secondary objective and specific objective. ಸೊ ಪ್ರೈಮರಿ ಆಬ್ಜೆಕ್ಟಿವ್ ಇಸ್ ದ ಸೋಲ್ ಎಸೆನ್ಸ್ ಆಫ್ ಆಡಿಟಿಂಗ್. ಆಡಿಟಿಂಗ್ ಮಾಡುವ ಮೂಲ ಉದ್ದೇಶ ಪ್ರೈಮರಿ ಆಬ್ಜೆಕ್ಟಿವ್ ಅಲ್ಲಿದೆ. ಸೆಕೆಂಡರಿ ಆಬ್ಜೆಕ್ಟಿವ್ ನಾವು ಪೂರಕ ಉದ್ದೇಶ ಅಂತ ಕರಿತೇವೆ. ಮತ್ತು ಮೂರನೇದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಕೆಲವೊಮ್ಮೆ ನಿಗದಿತ ನಿರ್ದಿಷ್ಟ ಉದ್ದೇಶಗಳನ್ನು ಇಟ್ಕೊಂಡೇ ನಾವು ಆಡಿಟ್ ಅನ್ನ ಮಾಡ್ತೇವೆ. ಅದೇನು ಅಂತ ಹೇಳಿ ಮುಂದಿನ ಸ್ಲೈಡ್ಸ್ಗಳಲ್ಲಿ ನಾವು ಕಲಿತೇವೆ. ಸೊ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಆಡಿಟಿಂಗ್, ಆಸ್ ಐ ಟೋಲ್ಡ್ ಯು, ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಮಾಡಿದಾಗ ಅದರಲ್ಲಿ ಅಟ್ಮೋಸ್ಟ್ ಅಫಿಷಿಯನ್ಸಿ ಮತ್ತು ಅಕ್ಯುರಸಿ, ತಪ್ಪಿಲ್ಲದೆ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡುವಂಥದ್ದು, ಮತ್ತು ಒಂದು ನಿರ್ದಿಷ್ಟ ದಿನಾಂಕದಂದು ತನ್ನ ಹಣಕಾಸಿನ ಪರಿಸ್ಥಿತಿಯನ್ನು ಬ್ಯಾಲೆನ್ಸ್ ಶೀಟ್ ಮುಖಾಂತರ ಒಂದು ಆರ್ಗನೈಸೇಷನ್ ಬಿಂಬಿಸ್ತದೆ. ಅದು ಸರಿಯಾಗಿದೆಯೋ ಇಲ್ವೋ ಅಂತ ನೋಡುವುದೇ ಒಂದು ಒಬ್ಬ ಆಡಿಟರ್ನ ಮೂಲ ಉದ್ದೇಶ ಆಗಿರ್ತದೆ. ಸೊ ಇದರ ಮೇಲೆ ಒಂದು ವರದಿಯನ್ನು ಸಲ್ಲಿಸುವಂಥದ್ದು, ರಿಪೋರ್ಟ್ ಅನ್ನು ಕೊಡುವಂಥದ್ದು. ಸೊ ಲೆಕ್ಕಪತ್ರವನ್ನು ತಪಾಸಿದ ನಂತರ ಅದರ ಬಗ್ಗೆ ಒಂದು ಒಪಿನಿಯನ್, ಸರಿಯಾಗಿದೆಯೋ ಇಲ್ವೋ, ಸರಿಯಾದ ರೀತಿಯಲ್ಲಿ ನಡೆಸಲ್ಪಟ್ಟಿದೆಯೋ ಇಲ್ವೋ ಅನ್ನುವುದನ್ನ, ಲಾಭ ನಷ್ಟವನ್ನು ಸರಿಯಾಗಿ ತಯಾರಿಸಿದ್ದಾರೋ, ಲಾಭ ನಷ್ಟಕ್ಕೆ ಬೇಕಾದಂಥ ಎಂಟ್ರೀಸ್ಗಳನ್ನು ಸರಿಯಾಗಿ ಮಾಡಿದಾರೋ ಇಲ್ವೋ, ವ್ಯವಸ್ಥೆಗಳು ಹೇಗಿದ್ದಾವೆ ಎನ್ನುವ ಬಗ್ಗೆ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಕೊಡುವಂಥದ್ದು ಆಡಿಟರ್ನ ಉದ್ದೇಶ. ಸೊ an auditor is supposed to Institute of Chartered Accountant of India states that the objective of an audit is to check whether the financial statements prepared by the accountant is within the framework of the recognized accounting policies and practices and the relevant statutory requirements. ಸೊ ಅವನು ಕೆಲಸ ಏನು ಅಂತ ಹೇಳಿದ್ರೆ, ಅಕೌಂಟೆಂಟ್ ಮಾಡಿದಂತಹ ಪ್ರಿಪೇರ್ ಮಾಡಿದಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ದಟ್ ಈಸ್ P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಅದನ್ನು ವೆದರ್ ಇಟ್ ಇಸ್ ಪ್ರಿಪೇರ್ಡ್ ವಿದಿನ್ ದ ರೆಕಗ್ನೈಸ್ಡ್ ಅಕೌಂಟಿಂಗ್ ಪಾಲಿಸಿ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಹೇಳಿದ ಡೆಫಿನೇಷನ್ ಪ್ರಕಾರ ನಮಗೆ ನಿಗದಿಪಡಿಸಿದಂಥ ಅಕೌಂಟಿಂಗ್ ಪಾಲಿಸಿ, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮತ್ತು ಪ್ರಾಕ್ಟೀಸಸ್, ಮತ್ತು ನಮಗೆ ಅಪ್ಲೈ ಆಗುವಂಥ ಸ್ಟ್ಯಾಟ್ಯೂಟರಿ ಆ್ಯಕ್ಟ್ಸ್, ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇರ್ಬೋದು, ಕಂಪನೀಸ್ ಆಕ್ಟ್ ಇರ್ಬೋದು, ಇದೇನು ಹೇಳುತ್ತೆ ಅದರ ಪ್ರಕಾರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಿದೆವೋ ಇಲ್ವೋ ಅಂತ ಚೆಕ್ ಮಾಡುವಂಥದ್ದು. ಆ್ಯಂಡ್ ಟು ಡಿಟರ್ಮೈನ್ ವೆದರ್ ದ financial position and operating results of the enterprise which are derived from these financial statements are reflecting the true and fair view position. So ಇಲ್ಲಿ
basically the auditor is going to verify whether the accountant has followed the generally accepted accounting principles and the enacted rules and regulations as applicable to the organization. He has used it, he has followed it while preparing the financial statements, and also to see that while after preparing these financial statements as per the rules, whether the results which have been derived by the accountant are really reflecting the position of the organization. So this is the primary objective of the auditing. In order to achieve this objective, he needs to do some more activities which are covered under the secondary objectives. The secondary objectives um, help the auditor to achieve the primary objectives. ಸೊ ಆಡಿಟಿಂಗ್ನ ಪ್ರಮುಖ ಉದ್ದೇಶವನ್ನು ಅಚೀವ್ ಮಾಡಬೇಕಾದ್ರೆ, ಒಪಿನಿಯನ್ ಅನ್ನು ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಕೊಡಬೇಕಾದ್ರೆ, he should engage himself in certain activities which are known as secondary objectives. The secondary objectives are classified into two further: detection and prevention of errors and detection and prevention of frauds. ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಟ್ರೂ ಮತ್ತು ಫೇರ್ ವ್ಯೂ ಪೊಸಿಷನ್ ತೋರಿಸ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಡಿಟರ್ಮೈನ್ ಮಾಡಬೇಕಾದ್ರೆ ಆ ಲೆಕ್ಕಪತ್ರವನ್ನು ಪರಿಶೋಧಿಸ್ತಾನೆ. ಆ ಲೆಕ್ಕಪತ್ರ ಪರಿಶೋಧನೆಯ ಸಮಯದಲ್ಲಿ ಎರರ್ಸ್ಗಳಿದ್ರೆ ಕಂಡು ಬಂದಲ್ಲಿ ಅದನ್ನು ಹುಡುಕುವಂತಹದ್ದು ಮತ್ತು ಅದನ್ನು ಪರಿಶೀಲಿಸುವಂಥದ್ದು ಮತ್ತು ಎಂಥ ಎರರ್ಗಳು ಆಗದ ಹಾಗೆ ಏನು ಮಾಡಬಹುದು ಅಂತ ಹೇಳಿ ಸಜೆಸ್ಟ್ ಮಾಡುವಂತಹದ್ದು ಮತ್ತು ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್, ಆಗುವಂಥ ಮೋಸ ಅಥವಾ ಆಗಬಹುದಾದಂತಹ ಹಣದ ಅವ್ಯವಹಾರವನ್ನು ಹುಡುಕುವಂಥದ್ದು ಅಥವಾ ಅದನ್ನು ತಡೆಗಟ್ಟುವಂಥದ್ದು ಕೂಡ ಒಂದು ಆಡಿಟಿಂಗ್ನ ಮೂಲ ಸೆಕೆಂಡ್ರಿ ಆಬ್ಜೆಕ್ಟಿವ್ ಆಗಿರ್ತದೆ. ಇದರ ಬಗ್ಗೆ ಡೀಟೇಲ್ ಆಗಿ ಬರುವ ಸ್ಲೈಡ್ಸ್ಗಳಲ್ಲಿ ನಾವು ಕಲಿತೇವೆ. ದ ಥರ್ಡ್ ಒನ್ ಇಸ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್. ಕೆಲವೊಂದು ಸಂದರ್ಭದಲ್ಲಿ ನಾವು ಆಡಿಟನ್ನು ಜನರಿಕ್ ಆಗಿ ನಡೆಸದೆ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್, ಒಂದು ನಿರ್ದಿಷ್ಟ ಉದ್ದೇಶ ಇಟ್ಟುಕೊಂಡು ನಾವು ಆಡಿಟನ್ನು ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಡಿಟ್. ಕಾಸ್ಟ್ ಆಡಿಟ್ನ ಉದ್ದೇಶ ಏನು ಅಂತ ಹೇಳಿದರೆ, ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಟು ಚೆಕ್ ದ ಕಾಸ್ಟ್ ರೆಕಾರ್ಡ್ಸ್ ಆಫ್ ಅನ್ ಎಂಟರ್ಪ್ರೈಸ್. ಕಾಸ್ಟ್ ರೆಕಾರ್ಡ್ಸ್ ಅಂತ ಹೇಳಿದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಟ್ರೇಡಿಂಗ್ ಆರ್ಗನೈಸೇಷನಲ್ಲಿ ಒಂದು ಸರ್ವಿಸ್ ಅಥವಾ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅಥವಾ ಪ್ರೊವೈಡ್ ಮಾಡಲಿಕ್ಕೆ ಆಗುವಂಥ ಖರ್ಚು ವೆಚ್ಚದ ವಿವರವನ್ನು ಡೀಟೇಲ್ ಆಗಿ ವೆರಿಫೈ ಮಾಡುವಂಥದ್ದು. ಸೊ ದ್ಯಾಟ್ ದ ಕಾಸ್ಟ್ ಅಸರ್ಟೈನ್ಮೆಂಟ್, ನಾವು ಹೇಗೆ ಒಂದು ಕಾಸ್ಟನ್ನು ಅಥವಾ ಒಂದು ಖರ್ಚನ್ನು ನಿಗದಿಪಡಿಸ್ತೇವೆ ಅನ್ನುವುದನ್ನು ವಿವರವಾಗಿ ವಿಶ್ಲೇಷಿಸುವ ಒಂದು ಒಬ್ಜೆಕ್ಟಿವ್ ಇಟ್ಕೊಂಡು ನಡೆಸುವಂಥದ್ದು ಕಾಸ್ಟ್ ಆಡಿಟ್. ಸೊ ಕಾಸ್ಟ್ ಆಡಿಟ್ ಇಂಟೆನ್ಸ್ ಟು ಗೋ ಫಾರ್ ಎ ಸ್ಪೆಸಿಫಿಕ್ with the specific objective of analyzing the cost, checking the cost record and analyzing the cost records with an intention to ascertain the cost of goods and services in an appropriate manner. So this is specific objectives of an audit. Now let us go for the secondary objectives. The secondary objective of auditing is to detect and prevent errors and detect and prevent frauds. So while we are talking about detection and prevention of errors, we need to know what are errors or what are how these errors occur. So errors are unintentional mistakes. Errors are unintentional mistakes which occur at the time of recording the transactions or due to ignorance of accountants. So errors happen without appropriate knowledge. They are unintentional mistakes. ಉದ್ದೇಶಪೂರ್ವಕವಾದದ್ದಲ್ಲ. ವ್ಯವಹಾರದ ಜ್ಞಾನ ಕಡಿಮೆ ಇರೋದ್ರಿಂದ ಅಥವಾ ಗಡಿಬಿಡಿಯಿಂದ ಅಥವಾ ಮಾಡುವಂಥ ಕೆಲಸದ ಸ್ಟ್ರೆಸ್ ಜಾಸ್ತಿ ಆದಾಗ ತಪ್ಪುಗಳು ನಡೀತವೆ. ಇದನ್ನು ನಾವು ಎರರ್ಸ್ ಅಂತ ಹೇಳ್ತೇವೆ. ಆಡಿಟರ್ ತಾನು ಮಾಡುವ ಆಡಿಟ್ ಕೆಲಸ ಮಾಡ್ತಾ ಇರುವಾಗ ಈ ಶುಡ್ ಬಿ ವೆರಿ ಕೇರ್ಫುಲ್, ಬಿಕಾಸ್ ಎರರ್ಸ್ ಆಗೋದ್ರಿಂದ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ರಿಸಲ್ಟ್ಸ್ ಏನಿದೆ ಅದು ತಪ್ಪಾಗಿ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇರ್ತದೆ. ಸೊ if there are errors in the books, though it may be unintentional, it will affect the financial results of the organization. It might affect. Hence, he should be extra careful when he is verifying the books of accounts. He should be aware that there is a possibility of an error. ಸೊ ತಪ್ಪನ್ನು ಹುಡುಕುವುದೇ ಅವನ ಉದ್ದೇಶ ಅಲ್ಲದಿದ್ರೂ ಕೂಡ ತಪ್ಪಾಗುವ ಸಾಧ್ಯತೆ ಇರಬಹುದು ಅನ್ನೋ ಒಂದು ವಿಷಯ ಅವನ ಮನಸ್ಸಿನಲ್ಲಿ ಇರಬೇಕಾಗುತ್ತೆ. ಆ್ಯಂಡ್ ಹಿ ಶುಡ್ ಬಿ ಕೇರ್ಫುಲ್ ವೆನ್ ಹಿ ಈಸ್ ವೆರಿಫೈಯಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್.
So we have already learned about these errors in our accounting subjects, though it may be repetition now. Errors are broadly classified into four categories: errors of principle, errors of commission, errors of omission, and compensating errors. Errorsಗಳು ನಾಲ್ಕು ವಿಧದ್ದು: error of principle, commission, omission, and compensating errors. ಈ ಎರರ್ ಆಫ್ ಪ್ರಿನ್ಸಿಪಲ್ ಅಂದ್ರೆ ಏನು? ನಮ್ಮ ಅಕೌಂಟಿಂಗ್ನಲ್ಲಿ ಕೆಲವೊಂದು ಬೇಸಿಕ್ ರೂಲ್ಸ್ ಇದೆ. ಕ್ಲಾಸಿಫಿಕೇಶನ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಟ್ರೀಟ್ಮೆಂಟ್ ಆಫ್ ಸರ್ಟನ್ ಅಕೌಂಟ್, ಫಾರ್ ಎಕ್ಸಾಂಪಲ್ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಸೊ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡುವಾಗ, ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುವವರಿಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ನ ನಾಲೆಜ್ ಕಡಿಮೆ ಇದ್ದರೆ ಇಂಥ ಎರರ್ಸ್ಗಳಾಗುವ ಸಾಧ್ಯತೆ ಇರ್ತದೆ, ಬಿಕಾಸ್ ಆಫ್ ವಿಚ್ ದ ಎರರ್ಸ್ ಮೇ ಅಫೆಕ್ಟ್ ದ accounts and result in inflation or deflation of profit. ಸೊ ಈ ತಪ್ಪುಗಳಿಂದಾಗಿ ನಮ್ಮ ಪ್ರಾಫಿಟ್ ಹೆಚ್ಚು ಅಥವಾ ಕಡಿಮೆ ತೋರಿಸೋ ಸಾಧ್ಯತೆ ಇರ್ತದೆ, ಬಿಕಾಸ್ ಆಫ್ ವಿಚ್ ದ ಡಾಟಾ ವಿಲ್ ಬಿ, ದ ಇನ್ಫಾರ್ಮೇಶನ್ ವಿಲ್ ಬಿ ಎರೋನಿಯಸ್. ಸೊ ಇದರಿಂದಾಗಿ ಕೆಲವೊಂದು ಎಕ್ಸ್ಪೆನ್ಸಸ್ ನಾ ಹೇಳ್ದೇನೆ, ಟ್ರೀಟಿಂಗ್ ಎ ರೆವೆನ್ಯೂ ಎಕ್ಸ್ಪೆಂಡಿಚರ್ as capital, capital expenditure as revenue, sale of assets will be treated as revenue of the organization. ಇದೆಲ್ಲವೂ ಕೂಡ errors of principle. What are errors of omission? Omission are nothing but we omit a transaction. Omit means ಬಿಟ್ಟು ಬಿಡುವಂಥದ್ದು, ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡೇ ಮಾಡದೇ ಇರುವಂಥದ್ದು. ಇದರಲ್ಲಿ ಎರಡು ಫರ್ದರ್ ವಿಧ ಇದೆ. ಒನ್ ಇಸ್ ಎರರ್ ಆಫ್ ಒಮಿಷನ್, another ಕಂಪ್ಲೀಟ್ ಒಮಿಷನ್. ಒನ್ ಇಸ್ ಎರರ್ ಆಫ್ ಪಾರ್ಷಿಯಲ್ ಒಮಿಷನ್. ಕಂಪ್ಲೀಟ್ ಒಮಿಷನ್ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ನಡೆದಿದ್ರೂ ಕೂಡ ಆ ಟ್ರಾನ್ಸಾಕ್ಷನ್ ಅನ್ನ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡದೇ ಇರುವಂಥದ್ದು, ಪುಸ್ತಕದಲ್ಲಿ ಎಂಟ್ರಿಯೇ ಮಾಡದೇ ಇರುವಂಥ ಪಾಸಿಬಿಲಿಟಿ ಇಸ್ ಎರರ್ ಆಫ್ ಒಮಿಷನ್. Error of complete omission. Error of partial omission means where a portion of the entry or portion of the transaction is recorded and the other portion of the transaction is not recorded. Let us take an example for complete omission. So there is a sales, ಒಂದು ಸೇಲ್ಸ್ ಮಾಡಿದ್ದು, ಕ್ಯಾಶ್ ಸೇಲ್ಸ್ ಮಾಡಿದ್ದೇವೆ, ಮಿಸ್ಟರ್ ಎಕ್ಸ್ಗೆ ಕ್ಯಾಶ್ ಸೇಲ್ಸ್ ಮಾಡಿದ್ದೇವೆ, ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಇಲ್ಲ, ಸೇಲ್ಸ್ ಅಕೌಂಟಲ್ಲಿ ಕೂಡ ಎಂಟ್ರಿ ಇಲ್ಲ. Now this is a error of complete omission. Let us take partial omission. So there is a payment which has been made, ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಆಗಿದೆ, ಬಟ್ ಲೆಜರ್ ಅಕೌಂಟ್ ಅಲ್ಲಿ ಲೆಟ್ ಅಸ್ ಸೇ ವಿ ಹ್ಯಾವ್ ಮೇಡ್ ಪೇಮೆಂಟ್ ಆಫ್ ₹500 ಟು ಮಿಸ್ಟರ್ ಎಕ್ಸ್. ಎಕ್ಸ್ಗೆ ಪೇಮೆಂಟ್ ಆಗಿರೋ ವಿಷಯ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಆಗಿದೆ, ಬಟ್ ಎಕ್ಸ್ ನ ಲೆಜರ್ ಅಕೌಂಟ್ ಅಲ್ಲಿ ಎಂಟ್ರಿ ಆಗಲಿಲ್ಲ. ಸೊ ಇದು ನಾವೇನು ಹೇಳ್ತೇವೆ, ಪಾರ್ಷಿಯಲ್ ಆಫ್ ಎರರ್ ಆಫ್ ಪಾರ್ಷಿಯಲ್ ಒಮಿಷನ್ ಅಂತ ಕರಿತೇವೆ. ದೆನ್ ದೆರ್ ಆರ್ ಎರರ್ ಆಫ್ ಡುಪ್ಲಿಕೇಶನ್. ಸೊ ಒಂದೇ ಎಂಟ್ರಿಯನ್ನ ಎರಡು ಸತಿ ಅಥವಾ ಮಲ್ಟಿಪಲ್ ಟೈಮ್ಸ್ ಅನ್ನ ಎಂಟ್ರಿ ಮಾಡೋದ್ರಿಂದ, ಡುಪ್ಲಿಕೇಶನ್ ಮಾಡೋದ್ರಿಂದ ಆಗುವಂತ ಮಿಸ್ಟೇಕ್ಸ್ಗಳು. ಸೊ ಪೇಮೆಂಟ್ ಮಾಡಿದ್ದು ಸ್ಯಾಲರೀಸ್ ಪೇಡ್ ₹1,000 ಒಂದೇ ಸತಿ ಪೇಮೆಂಟ್ ಮಾಡಿದ್ರು ಕೂಡ ಅದನ್ನು ಎರಡು ಸರಿ ರೆಕಾರ್ಡ್ ಮಾಡುವಂಥದ್ದು, ಇಂಥದ್ದೆಲ್ಲ ಆಗುವ ಸಾಧ್ಯತೆ ಇರ್ತದೆ. ಇದನ್ನ ಎರರ್ ಆಫ್ ಡುಪ್ಲಿಕೇಶನ್ ಅಂತ ಕರಿತೇವೆ. ದೆನ್ ಕಮ್ಸ್ ಎರರ್ಸ್ ಆಫ್ ಕಮಿಷನ್. ಸೊ ಎರರ್ಸ್ ಆಫ್ ಕಮಿಷನ್ ಅಂತ ಹೇಳಿದ್ರೆ ಕ್ಲರಿಕಲ್ ಎರರ್ ಮೋಸ್ಟ್ ಆಫ್ ದ ಟೈಮ್ ವೆನ್ ಇಟ್ ಈಸ್ ಡನ್ at the time of entry ಮಾಡ್ತಾ ಇರುವಾಗ ನಡೆದಂತಹ ಎರರ್ಸ್ಗಳು. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ₹25,000 ಗೂಡ್ಸ್ ಅನ್ನು ತಗೊಂಡಿದ್ದೇವೆ, 25,000 ಗೂಡ್ಸ್ ಹ್ಯಾವ್ ಬಿನ್ ಪರ್ಚೇಸ್ಡ್, ಬಟ್ ವೆನ್ ವಿ ರೆಕಾರ್ಡ್ ಇಟ್ ಇನ್ ದ ಪರ್ಚೇಸಸ್ ಬುಕ್ ವಿ ರೆಕಾರ್ಡ್ ಇಟ್ ಆಸ್ 2,500. ಒಂದು ಝೀರೋವನ್ನ ಬರೆಯುವಾಗ ಮಿಸ್ಟೇಕ್ ಆಗಿದೆ. 25,000 ಬರೆಯುವ ಕಡೆ 2,500 ಬರೆದಿದ್ದೀರಿ, ಒಂದು 0 ಹೋಗ್ಬಿಟ್ಟಿದೆ. ಅಥವಾ ಹೆಸರಿನ ಮಿಸ್ಟೇಕ್, ಗೋಪಾಲ್ ಕೃಷ್ಣರಿಗೆ ಪೇಮೆಂಟ್ ಮಾಡಿದ್ದನ್ನು ಗೋಪಿ ಕೃಷ್ಣರಿಗೆ ಪೇಮೆಂಟ್ ಮಾಡಿದ್ದೀರಿ ಅಂತ ನೀವು ಬರೀತೀರಾ. ಸೊ ಆ ರೀತಿ ಆಗುವಂತ ಇದೆಲ್ಲ ಎರರ್ ಆಫ್ ಕಮಿಷನ್ ಅಂತ ಅನ್ಸ್ಕೊಳ್ತದೆ. ದೆನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಕಾಂಪನ್ಸೇಟಿಂಗ್ ಎರರ್ಸ್. ಕಾಂಪನ್ಸೇಟಿಂಗ್ ಅಂದ್ರೆ ಒಂದು ಎರರ್ ಇನ್ನೊಂದು ಎರರ್ ಅನ್ನ ಕಾಂಪನ್ಸೇಟ್ ಮಾಡ್ತದೆ, ಒಂದು ಎರರ್ ಇನ್ನೊಂದು ಮಿಸ್ಟೇಕ್ಸ್ ಅನ್ನ ಮುಚ್ಚಿ ಹಾಕ್ತದೆ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎಕ್ಸ್ಗೆ ₹1,500 ಕೊಟ್ಟಿದ್ದೀರಿ, ಅದನ್ನು ರೆಕಾರ್ಡ್ ಮಾಡಿಲ್ಲ. ಇಲ್ಲಿ ಮಿಸ್ಟರ್ ವೈಗೆ ₹1,500 ಕೊಟ್ಟಿದ್ದೀರಿ, ಅದನ್ನ ₹3,000 ಅಂತ ಡಬಲ್ ಎಂಟ್ರಿ ಆಗಿದೆ. ಇದರಿಂದಾಗಿ ಒಂದು ಎರರ್, ಎಕ್ಸ್ಗೆ ಕೊಟ್ಟ ಅಮೌಂಟ್ ರೆಕಾರ್ಡ್ ಆಗಲಿಲ್ಲ, ಆದರೆ ವೈಗೆ ಕೊಟ್ಟ ಅಮೌಂಟ್ 2 ಸತಿ ರೆಕಾರ್ಡ್ ಆಗಿದೆ, ಬಿಕಾಸ್ ಆಫ್ ವಿಚ್ ಒನ್ ಎರರ್ ಈಸ್ ಕಾಂಪನ್ಸೇಟಿಂಗ್ ಅನದರ್ ಎರರ್. ಸೊ ಇದೆಲ್ಲ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಈ ಎರರ್ಸ್ಗಳನ್ನು ಡಿಟೆಕ್ಟ್ ಮಾಡೋದು ಹೇಗೆ? ಅಫ್ಕೋರ್ಸ್ ಇಂಥ ಎರರ್ಸ್ಗಳನ್ನ ಡಿಟೆಕ್ಟ್ ಮಾಡಬೇಕಾದ್ರೆ ಹಿ ಶುಡ್ ಬಿ ಎಕ್ಸ್ಟ್ರಾ ಕೇರ್ಫುಲ್. ಕಂಪ್ಲೀಟ್ ಒಮಿಷನ್, ಒಂದು ಎಂಟ್ರಿಯೇ ಆಗಲಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ. ಸೊ ಹಾಗಾಗಿ ಓನ್ಲಿ ಎ ಡಿಟೇಲ್ಡ್ ಎಕ್ಸಾಮಿನೇಷನ್ ಆಫ್ ದ ಬುಕ್ಸ್. ಮಿಸ್ಟರ್ ಎಕ್ಸ್ಗೆ ಸೇಲ್ ಮಾಡಿದ ವಿಷಯ
ಎಂಟ್ರಿ ಆಗಿಲ್ಲ ಹೇಳಿದರೆ ಅದನ್ನು ಮೇಲ್ನೋಟಕ್ಕೆ ನಾವು ಹುಡುಕಾಡೋದು ಕಷ್ಟ. ಸೊ ಅನ್ಲೆಸ್ ಈ ಗೋಸ್ ಫಾರ್ ಕಂಪ್ಲೀಟ್ ವೆರಿಫಿಕೇಶನ್ ಆಫ್ ಸೇಲ್ಸ್ ಬುಕ್, ಸೇಲ್ಸ್ ರಿಜಿಸ್ಟರ್, ಎಲ್ಲ ಕ್ಯಾಶ್ ಇನ್ವಾಯ್ಸಸ್ಗಳನ್ನು ಸೇಲ್ಸ್ ಒಟ್ಟಿಗೆ ವೆರಿಫೈ ಮಾಡೋದು ಹೊರತು ಅವನಿಗೆ ಇದು ಗೊತ್ತಾಗೋದಿಲ್ಲ. ಬಟ್ ಪಾರ್ಷಿಯಲ್ ಒಮಿಷನ್ ಗೊತ್ತಾಗುತ್ತೆ. ಎರರ್ಸ್ ಆಫ್ ಪಾರ್ಷಿಯಲ್ ಒಮಿಷನ್ ವಿಲ್ ಎಫೆಕ್ಟ್ ದ ಅಗ್ರಿಮೆಂಟ್ ಆಫ್ ದ ಟ್ರಯಲ್ ಬ್ಯಾಲೆನ್ಸ್. ನೀವು ಡೆಬಿಟ್ ಕೊಟ್ಟು ಕ್ರೆಡಿಟ್ ಕೊಟ್ಟಿಲ್ಲ, ಕ್ರೆಡಿಟ್ ಕೊಟ್ಟು ಡೆಬಿಟ್ ಕೊಟ್ಟಿಲ್ಲ ಅಂತ ಹೇಳಿದರೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಟ್ಯಾಲಿ ಆಗುವುದಿಲ್ಲ. ಹಾಗಾಗಿ ನೀವು ಕೇರ್ಫುಲ್ ಆಗಿ ಚೆಕ್ ಮಾಡುವಾಗ ಪೋಸ್ಟಿಂಗ್ಸು, ಒರಿಜಿನಲ್ ಎಂಟ್ರೀಸ್, ಲೆಜರ್ ಅಕೌಂಟ್ ಚೆಕ್ ಮಾಡಿದರೆ ಈ ಎರರ್ಸ್ ಅನ್ನು ಹುಡುಕಬಹುದು. ಎರರ್ಸ್ ಆಫ್ ಕಮಿಷನ್ ಹೇಗೆ? ಸೊ ಟೋಟ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಮೌಂಟ್ಸ್ ಅನ್ನು ಬರೆಯುವುದು ಮಿಸ್ಟೇಕ್ ಆಗಿರ್ಬೋದು. ಹಾಗಾಗಿ ಇದು ಕೂಡ ಕೆಲವೊಮ್ಮೆ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಟ್ಯಾಲಿ ಮಾಡುವಾಗ ಗೊತ್ತಾಗುತ್ತೆ ಮ್ಯಾಚ್ ಆಗದೇ ಇರೋದ್ರಿಂದ. ಸೊ ಪೋಸ್ಟಿಂಗ್ಸ್ ಅನ್ನ, ಕಾಸ್ಟಿಂಗ್ಸ್ ಅನ್ನ, ಟೋಟಲ್ ಕ್ಯಾರಿ ಫಾರ್ವರ್ಡ್ ಅನ್ನ ಚೆಕ್ ಮಾಡಿದಾಗ ನಮಗೆ ಎರರ್ಸ್ ಆಫ್ ಕಮಿಷನ್ ಏನಾದರೂ ಇದ್ರೆ ಗೊತ್ತಾಗುತ್ತೆ. ಕಾಂಪನ್ಸೇಟಿಂಗ್ ಎರರ್ಸ್ ಅನ್ನು ಹುಡುಕಾಡೋದು ಬಹಳ ಕಷ್ಟ, ಬಿಕಾಸ್ ಆಫ್ ದ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಎಫೆಕ್ಟ್ ಮಾಡಲ್ಲ. ಬಟ್ ಎ ಕಂಪ್ಲೀಟ್ ಎಕ್ಸಾಮಿನೇಷನ್, ಬಿಟ್ ಟು ಬೈಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಸೊ ಒಂದೊಂದು ಟ್ರಾನ್ಸಾಕ್ಷನ್ ಬಿಟ್ಟು ಬಿಡದೆ ನೀವು ಟ್ರಾನ್ಸಾಕ್ಷನ್ಸ್ ಅನ್ನು ವೆರಿಫೈ ಮಾಡಿದಾಗ ನಮಗೆ ಇಂಥ ಕಾಂಪನ್ಸೇಟಿಂಗ್ ಎರರ್ಸ್ ಏನಾದರೂ ಇದ್ರೆ ಗೊತ್ತಾಗುತ್ತೆ. ಅಗೇನ್ ಇನ್ ಕೇಸ್ ಆಫ್ ಎರರ್ಸ್ ಆಫ್ ಪ್ರಿನ್ಸಿಪಲ್, errors of principle will not affect the agreement of trial balance. Only if you go for a detailed examination. ಒಂದು errors of principle ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಎಫೆಕ್ಟ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಎಂಟ್ರೀಸ್ ರೆಕಾರ್ಡ್ ಆಗಿದೆ, ಬಟ್ ಟ್ರೀಟ್ಮೆಂಟ್ ಈಸ್ ಬೇಸ್ಡ್ ಅಪಾನ್ ದ ಪ್ರಿನ್ಸಿಪಲ್ಸ್. ನೀವೊಂದು ರೆವೆನ್ಯೂವನ್ನು ಕ್ಯಾಪಿಟಲ್ ಆಗಿ ಕ್ಯಾಪಿಟಲ್ ಅಂಡ್ ರೆವೆನ್ಯೂ ಟ್ರೀಟ್ ಮಾಡಿದರೆ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಮ್ಯಾಚ್, ಬಟ್ ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ವಿಲ್ ಗೆಟ್ ಅಫೆಕ್ಟೆಡ್. ಸೊ ದಿಸ್ ಇಸ್ ಪಾಸಿಬಲ್ ಓನ್ಲಿ ವಿತ್ ದ ಥೊರೋ examination of books of accounts, verification of each and every transaction with all the documentary evidences. ಇಷ್ಟನ್ನು ಮಾಡಿದರೆ ಮಾತ್ರ ಎರರ್ಸ್ ಆಫ್ ಪ್ರಿನ್ಸಿಪಲ್ ಡಿಟೆಕ್ಟ್ ಆಗಲಿಕ್ಕೆ ಸಾಧ್ಯ. ವಾಟ್ ಅಬೌಟ್ ಪ್ರಿವೆನ್ಷನ್? ಸೊ ಒಬ್ಬ ಆಡಿಟರ್ ಆದವ ಎರರ್ ಅನ್ನು ಪ್ರಿವೆಂಟ್ ಮಾಡಬಹುದಾ? ಕಂಪ್ಲೀಟ್ ಪ್ರಿವೆನ್ಷನ್ ಮೇ ನಾಟ್ ಬಿ ಪಾಸಿಬಲ್. However, in case of auditor, he can suggest measures. ಸೊ ಎಲ್ಲಿಯಾದರೂ ಆಡಿಟರಿಗೆ ಅನಿಸಿದ್ರೆ ಎರರ್ಸ್ ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡುವ ಸಿಸ್ಟಮ್ ಸರಿಯಾಗಿಲ್ಲ, ಚೆನ್ನಾಗಿಲ್ಲ, ಈ ಕಾರಣಕ್ಕೆ ಎರರ್ಸ್ಗಳಾಗ್ತಾ ಇದ್ದಾವೆ ಅಂತ ಅವನಿಗೆ ಅನಿಸಿದ್ರೆ ಹಿ ಕ್ಯಾನ್ ಸಜೆಸ್ಟ್ ದ measures to the organization to have a good system of internal control and ensure a proper internal check within the organization. And the arrival of the auditor himself within the organization creates a kind of moral check. ಒಬ್ಬ ಆಡಿಟರ್ ನಮ್ಮ ಆರ್ಗನೈಸೇಷನಿಗೆ ಬಂದು ನಾವು ಮಾಡಿದಂಥ ಕೆಲಸವನ್ನು ಚೆಕ್ ಮಾಡ್ತಾನೆ ಅಂತ ಹೇಳುವುದೇ ಒಂದು ಮಾರಲ್ ಚೆಕ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಆಡಿಟರ್, ಎಕ್ಸ್ಟರ್ನಲ್ ಆಡಿಟರ್ ಬರ್ತಾರೆ ಅನ್ನುವುದೇ ಒಂದು ಮಾರಲ್ ಚೆಕ್ ಆಗಿ ಕೆಲಸ ಮಾಡಿರೋದ್ರಿಂದ ಎರರ್ಸ್ ಮತ್ತು ಅದರ ರಿಕರೆನ್ಸ್ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ದ ಎರರ್ಸ್ ಆ್ಯಂಡ್ ದ ರಿಕರೆನ್ಸ್ ಮೇ ಗೆಟ್ ಮಿನಿಮೈಸ್ with the arrival of or with the checking of an independent qualified personnel. So hence prevention of errors may not be the responsibility of the auditor, but when asked for, he can suggest measures to reduce the weakness of the system of internal control and internal check. The next comes as the detection and prevention of frauds. As I told you, fraud is nothing but it's an intentional misrepresentation. ಇಂಟೆನ್ಷನಲಿ ಮಾಡುವಂತಹ ಮಿಸ್ರೆಪ್ರೆಸೆಂಟೇಷನ್, ಬೇರೆಯವರಿಗೆ ವಂಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡುವಂತಹದ್ದು, ಡೆಲಿಬರೇಟ್, ಅದು ಮಿಸ್ಟೇಕ್, ಗೊತ್ತಿಲ್ಲದೆ ಆದದಲ್ಲ, ಗೊತ್ತಿದ್ದು ಮಾಡುವಂತಹದ್ದು. ಯಾಕೆ? ನನಗೆ ಒಂದು ಪರ್ಸನಲ್ ಲಾಭ ಮಾಡಿಕೊಳ್ಳಿಕ್ಕೆ ನಾನು ಮಾಡುವಂತಹ ಈ ವಂಚನೆಗೆ ನಾವು ಫ್ರಾಡ್ ಅಂತ ಕರಿತೇವೆ. ಸೊ ದೇರ್ ಆರ್ 2 types of frauds here: defalcation involving misappropriation of cash or goods and fraudulent manipulation of accounts not involving defalcation. ಸೊ ಇದನ್ನು ನಾವು ಬರುವ ವಿಡಿಯೋದಲ್ಲಿ ಡೀಟೇಲ್ ಆಗಿ we will discuss about this. Till then, take care. Goodbye.